ಹೋರಾಟಕ್ಕೆ ಹಿಂದಿ ದಿವಸ ಆಚರಣೆಗೆ ಹಿಂದಿ ದಿವಸ ಆಚರಣೆಗೆ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹಿಂದಿ ದಿವಸ ಆಚರಣೆ ಮಾಡುತ್ತಿರುವ ಹಿಂದಿ ದಿವಸ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಬೇಕೇ ಬೇಕು ಬನ್ನಿ ಕನ್ನಡ 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 ಮನೆಗೊಬ್ಬ ಧೀರ ಮನೆಗೊಬ್ಬ ಒಬ್ಬವ ಮನೆಗೊಬ್ಬ ಒಬ್ಬವ. ಕಳೆದ 25 ವರ್ಷಗಳಿಂದಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ನಾಯಕತ್ವದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 14ನೇ ತಾರೀಕು ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಏರಿಕೆ ಮಾಡೋದರ ಮುಖೇನ ಹಿಂದಿ ದಿವಸ ಅಂತೇಳಿ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು. ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಲ್ಲ. ಸಂವಿಧಾನದ ಪ್ರಕಾರ 22 ಭಾಷೆಗಳು ಸಹ ರಾಷ್ಟ್ರ ಭಾಷೆ. ಹಾಗಾಗಿ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾಷಾಂತರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಹಾಗಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಾಷೆಗಳಿಗೂ ಸಮಾನವಾದಂಥ ಹಕ್ಕನ್ನು ಕೊಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಇಂದಿನ ಕೆಲವು ವರ್ಷಗಳ ಹಿಂದೆ ಏನು ಹಿಂದಿ ರಾಷ್ಟ್ರ ಭಾಷೆ ಅಂತೇಳಿ ಹಿಂದಿ ದಿವಸ ಆಚರಣೆ ಮಾಡ್ತಾ ಇದ್ದ ರಾಜ್ಯದಲ್ಲಿ ಕೆಲವು ಕಡೆ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಹಿಂದಿ ದಿವಸ ಆಚರಣೆಯನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ವಿ, ಉತ್ತರ ಭಾರತದಲ್ಲಿ ಕೇವಲ 8 ರಾಜ್ಯಗಳಲ್ಲಿ ಹಿಂದಿ ಮಾತಾಡ್ತಾರಂಥ ಆ ಕಾರಣಕ್ಕೋಸ್ಕರ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಹಿಂದಿ ಏರಿಕೆಯನ್ನು ನಾವು ವಿರೋಧಿಸ್ತೀವಿ. ಹಿಂದಿ ವಿರೋಧಿಗಳಲ್ಲ, ಆದರೆ ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಕಲಿಬೇಕು. ಹಿಂದಿಯನ್ನು ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ದಿವಸ ಏನು ಆಚರಣೆ ಮಾಡ್ತಾ ಇದ್ರ ನಮ್ಮ ಹಣದಲ್ಲಿ ಅವರು ಸಹ ಉತ್ತರ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೂ ಸಹ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡಲಿ. ಅವತ್ತು ನಾವು ಆಚರಣೆ ಮಾಡ್ತೀವಿ. ಯಾಕಂದರೆ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ 22 ಭಾಷೆಗಳು ಸಹ ರಾಷ್ಟ್ರ ಭಾಷೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆ ಅಂತ ನಾವು ಒಪ್ಪೋದಿಲ್ಲ. ನಮ್ಮ ಭಾಷೆ ನಮಗೆ ರಾಷ್ಟ್ರ ಭಾಷೆ. ಹಾಗಾಗಿ ಕರ್ನಾಟಕದಲ್ಲಿ ನಮಗೆ ಕನ್ನಡ ಬಹಳ ಮುಖ್ಯ, ಇಂಗ್ಲೀಷ್ ಮುಖ್ಯ ಹೊರತು ಹಿಂದಿ ಭಾಷೆ ಮುಖ್ಯ ಅಲ್ಲ. ಯಾವುದೇ ಕಾರಣಕ್ಕೂ ಹಿಂದಿ ಸಪ್ತಾಹ ಆಗಿರ್ಬೋದು, ಹಿಂದಿ ದಿವಸ ಆಚರಣೆ ಮಾಡೋದಾಗಿರ್ಬೋದು, ಹಿಂದಿ ಭಾಷೆ ಕಲಿತ್ರೆ ಬಹುಮಾನ ಕೊಡ್ತೀವಿ ಅಂತಕ್ಕಂಥದ್ದು, ಹಿಂದಿ ಭಾಷೆಯನ್ನು ಮೆರೆಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ಕೊಂಡು ಬರ್ತಾ ಇದೆ. ಹಾಗಾಗಿ ಅದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪರೀಕ್ಷೆಗಳೇನಿದೆ ಆ ಪರೀಕ್ಷೆಗಳಲ್ಲೂ ಸಹ ಹಿಂದಿಯನ್ನು ಭಾಷೆಯನ್ನು ಬಳಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಯನ್ನು ಒಪ್ಪೋದಿಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಮಾತ್ರ ಒಪ್ತೀವಿ ಅಂತಕ್ಕಂಥ ಸಂದೇಶವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ವಿ.